ಓಂ ಶ್ರೀ ಮಹಾಗಣಾಧಿಪತಿಯೇ ನಮಃ. ಓಂ ಶ್ರೀ ಮಾತ್ರೇ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ. ನೀವು ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, నేను ಗೌರಿ ಗಣೇಶ ಹಬ್ಬ ಅದ್ಧೂರಿಯಾಗಿ ನಿಮ್ಮ ಮನೆಗಳಲ್ಲಿ ಎಲ್ಲ ಸನ್ನದ್ಧಗಳು ಮಾಡ್ತಾ ಇರ್ತೀರಾ. ಈ ಗೌರಿ ಗಣೇಶರು ನಿಮ್ಮ ಬಾಳಿನಲ್ಲಿ, ನಿಮ್ಮ ಕುಟುಂಬಗಳಲ್ಲಿ, ಜೀವನದಲ್ಲಿ ಸಾಕಷ್ಟು ಶುಭ ವಿಷಯಗಳನ್ನು, ಮಂಗಳಕರವಾಗಿ ಶುಭ ಕಾರ್ಯಗಳನ್ನು ನೀಡಲಿ, ಅವರ ಆಶೀರ್ವಾದ ಸದಾ ಇರಲಿ ಅಂತ ಹೇಳ್ತಾ, ಈ ದಿನ ಸೆಪ್ಟೆಂಬರ್ ಮಾಸದಲ್ಲಿ ಕೆಲವೊಂದು ದ್ವಾದಶ ರಾಶಿಗಳಿಗೆ ಯಾವ ರೀತಿ ಇದೆ ಅನ್ನುವಂತಹ ಕೆಲವೊಂದು ಅಂದರೆ ಗೋಚಾರ ಫಲಗಳು ಯಾವ ರೀತಿ ಇದೆ, ಗ್ರಹ ಸ್ಥಾನಮಾನ ಯಾವ ರೀತಿ ಇದೆ, ಯಾವ ಭಾವದಲ್ಲಿ ಯಾವ ಗ್ರಹವು ಅನುಕೂಲವಾಗಿದೆ ಅನ್ನುವಂತಹ ಮುಖ್ಯವಾದ ವಿಷಯಗಳನ್ನು ಕುರಿತು ಈ ವಿಡಿಯೋದಲ್ಲಿ ಹೇಳೋಣ. ಮುಖ್ಯವಾಗಿ ಸೆಪ್ಟೆಂಬರ್ ಮಾಸದಲ್ಲಿ ನಮಗೆ ಈ ಪಿತೃಪಕ್ಷಗಳು ಅಂತ ಆರಂಭವಾಗ್ತಾ ಇದೆ. ಮಹಾಲಯ ಅಮಾವಾಸ್ಯೆ ಬರ್ತಾ ಇದೆ. ಸೆಪ್ಟೆಂಬರ್ 7ನೇ ತಾರೀಕು ರಾಹುಗ್ರಸ್ತ ಸಂಪೂರ್ಣ ಚಂದ್ರಗ್ರಹಣವೂ ಆಗ್ತಾ ಇದೆ. ಈ ವಿಷಯಗಳನ್ನೆಲ್ಲ ಮುಖ್ಯವಾಗಿ ನಾವು ಗಮನಿಸುತ್ತಾ ದ್ವಾದಶ ರಾಶಿಗಳಿಗೆ ಯಾವ ರೀತಿ ಅನುಕೂಲ ಫಲ ಇದೆ ಅಂದರೆ, ಮುಖ್ಯವಾಗಿ ಪ್ರಧಾನ ಗ್ರಹಗಳು ಈ ಮೊದಲನೇ ಭಾಗದಲ್ಲಿ ಒಂದು ಸ್ಥಾನದಲ್ಲಿ, ದ್ವಿತೀಯಾರ್ಧದಲ್ಲಿ ಮತ್ತೊಂದು ಸ್ಥಾನಕ್ಕೆ ಬದಲಾವಣೆಗಳನ್ನು ಆಗೋದು ನೋಡ್ತಾ ಇರ್ಬೋದು. ಅದರಲ್ಲಿ ಬುಧ ಆಗಿರ್ಬೋದು, ಶುಕ್ರ ಆಗಿರ್ಬೋದು, ರವಿ ಆಗಿರ್ಬೋದು, ಕುಜ ಆಗಿರ್ಬೋದು. ಈ ರೀತಿ ಕೆಲವೊಂದು ಗ್ರಹಗಳು ಅಂದರೆ ಮೊದಲನೇ ಪ್ರಥಮಾರ್ಥ, ದ್ವಿತೀಯಾರ್ಥ ಅನ್ನೋ ರೀತಿಯಲ್ಲಿ ಕೆಲವೊಂದು ವಿಷಯಗಳು ನಡೆಯುತ್ತೆ. ಅಂದರೆ ಫಸ್ಟ್ 15th ವರೆಗೂ ಒಂದು ರೀತಿ ಇರುತ್ತೆ, ಮತ್ತು ಸೆಕೆಂಡ್ ಪಾರ್ಟ್ ಆಫ್ ಸೆಪ್ಟೆಂಬರ್ ಡಿಫ್ರೆಂಟ್ ಆಗಿರುತ್ತೆ ಅಂತ ಹೇಳ್ಬಹುದು. ಇನ್ನು ವೃಷಭ ರಾಶಿಯವರಿಗೆ ಈ ಸೆಪ್ಟೆಂಬರ್ ಮಾಸ ಯಾವ ರೀತಿ ಅನುಕೂಲ ಫಲಗಳು ಕೊಡ್ತಾ ಇದೆ, ಯಾವ ವಿಷಯಗಳಲ್ಲಿ ಮುಂಜಾಗ್ರತೆ ಕ್ರಮ ತಗೋಬೇಕು, ಯಾವ ಪರಿಹಾರಗಳನ್ನು ಮಾಡಿದರೆ ಈ ಮಾಸ ಅದ್ಭುತವಾಗಿರುತ್ತೆ ಅಂತ ಹೇಳ್ತಾ, ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ಅಂತ ಕೇಳ್ತಾ, ವೃಷಭ ರಾಶಿಯವರಿಗೆ ಈ ಶುಕ್ರಗ್ರಹ ಸಂಚಾರದಿಂದ ಅದ್ಭುತವಾಗಿರುವಂತಹ ಫಲ ಇರುತ್ತೆ. ಯಾಕಂದರೆ ರಾಶ್ಯಾಧಿಪತಿ ಆಗಿರುವಂತಹ ಶುಕ್ರ ಮಹಾಶಯ ಈಗ ತೃತೀಯ ಸ್ಥಾನದಲ್ಲಿ ಶನಿ ನಕ್ಷತ್ರದ ಮೇಲೆ ಸಂಚಾರವನ್ನು ಮಾಡ್ತಾ ಇದೆ. ಈಗ ವೃಷಭ ರಾಶಿಯವರಿಗೆ ಬುಧನ ಮೇಲಿರುವಂತಹ ಶನಿ ಪರಮಾತ್ಮರ ದೃಷ್ಟಿ ಏನಿದೆಯೋ ಅದು ಒಂದು ರೀತಿ ಈ ವೃತ್ತಿಪರವಾಗಿರುವಂತಹ ವೃತ್ತಿ ಉದ್ಯೋಗಗಳಲ್ಲಾಗಿರ್ಬೋದು, ಹಣಕಾಸಿನ ವ್ಯವಹಾರಗಳಲ್ಲಾಗಿರ್ಬೋದು, ಈ ವಿವಾಹಕ್ಕೆ ಸಂಬಂಧಪಟ್ಟಿರುವಂತಹ ಮಾತುಕತೆಗಳಾಗಿರ್ಬೋದು. ವಿವಾಹಗಳು ಮುಹೂರ್ತಗಳು ಇಲ್ಲ ಈ ಮಾಸ ಸೆಪ್ಟೆಂಬರ್ ಮಾಸದಲ್ಲಿ, ಪಿತೃಪಕ್ಷಗಳು ಬರೋದ್ರಿಂದ ಸೊ ಆಲ್ಮೋಸ್ಟ್ ವಿವಾಹ ಮುಹೂರ್ತಗಳನ್ನೋದು ಇರಲ್ಲ. ಆದರೂ ಈ ಮಾತುಕತೆಗೆ ಅಥವಾ ಹೋಗಿ ನೋಡ್ಕೊಂಡು ಬರೋದಕ್ಕೆ ಕೆಲವೊಂದು ವಿಷಯಗಳನ್ನು ತೀರ್ಮಾನ ಅಂದರೆ ಕನ್ಫರ್ಮ್ ಮಾಡ್ಕೊಳ್ಳೋದಕ್ಕೆ ಅನುಕೂಲವಾಗಿರುತ್ತೆ, ಪ್ರೋತ್ಸಾಹವಾಗಿರುತ್ತೆ. ವೃತ್ತಿ ಉದ್ಯೋಗ ವಿಷಯಗಳಲ್ಲಾಗಿರ್ಬೋದು, ವಿವಾಹಕ್ಕೆ ಸಂಬಂಧಪಟ್ಟಿರುವಂಥ ವಿಷಯಗಳಲ್ಲಾಗಿರ್ಬೋದು ಅನುಕೂಲವಾಗಿರುತ್ತೆ. ಕೆಲವೊಂದು ವಿಷಯಗಳಲ್ಲಿ ಒಂದು ಪಾಸಿಟಿವ್ ಆಗಿ ಅನುಕೂಲವಾಗಿರುತ್ತೆ. ಈ ಮುಖ್ಯವಾಗಿ ಈ 15ರ ನಂತರ ನೋಡುವುದಾದರೆ ಈ ಈ ವೃಷಭ ರಾಶಿಯ ಸ್ತ್ರೀಯರಿಗೆ ಶುಕ್ರನ ತೃತೀಯ ಸ್ಥಾನ ಸಂಚಾರದಿಂದ ಈ ಸ್ತ್ರೀಯರಿಗೆ ಇನ್ ಕೇಸ್ ಅವರೇನಾದರೂ ಉದ್ಯೋಗ ಪ್ರಯತ್ನಗಳು ಮಾಡ್ತಾ ಇರುವಂಥ ಸಂದರ್ಭಗಳಲ್ಲಿ ಅವರು ಸ್ವಯಂ ಕೃಷಿಯಿಂದ, ಸ್ವಯಂ ಪ್ರಯತ್ನದಿಂದ ಮೇಲೆ ಬರಬೇಕು, ಯಾರ ಮೇಲೆ ಡಿಪೆಂಡ್ ಆಗೋದು ಬೇಡ ಅನ್ನುವಂತಹ ಕೆಲವೊಂದು ಮಹಿಳೆಯರಿಗೆ, ಸ್ತ್ರೀಯರಿಗೆ ಏನಾದರೂ ಉದ್ಯೋಗ ಅವಕಾಶಗಳು ನಿಮ್ಮ ಪ್ರಯತ್ನಗಳ ಮುಖಾಂತರ ಒಳ್ಳೆಯ ಕಾರ್ಯಸಿದ್ಧಿಯನ್ನು ಮತ್ತು ಉದ್ಯೋಗಗಳನ್ನು ಪಡೆಯೋದಕ್ಕೆ ಅನುಕೂಲವಾಗಿರುತ್ತೆ. ಅದೇ ರೀತಿ ಈ ಸಂದರ್ಭದಲ್ಲಿ ನೀವೇನಾದರೂ ಈ ಭೂಮಿಗೆ ಸಂಬಂಧಪಟ್ಟಂತಹ ವ್ಯವಹಾರಗಳು ಮಾರುವುದು, ಕೊಳ್ಳುವುದು, ಏನಾದರೂ ಸ್ವಲ್ಪ ಒಡವೆಗಳು, ಆಸ್ತಿ ರೀತಿಯಲ್ಲಿ ಬಂದಿರುವಂತಹ ಆದಾಯ ಹಣವನ್ನು ಈ ಆಭರಣಗಳನ್ನು ಪಡೆಯೋದಕ್ಕೆ, ಕೊಳ್ಳುವುದಕ್ಕೆ. ಅದೇ ರೀತಿ ನಿಮ್ಮ ಏನಾದರೂ ಕೆಲವೊಂದು ವಾದ ವಿವಾದಗಳು ನಡೆದು ತವರ ಮನೆಯಿಂದ ನಿಮಗೆ ಬರಬೇಕಾಗಿರುವಂತಹ ವಿಷಯಗಳಲ್ಲಿ ನೀವು ಮುನಿಸ್ಕೊಂಡು ಅವರು ಅದು ಕೊಡದೆ, ಕೆಲವೊಂದು ವಿಷಯಗಳಲ್ಲಿ ತುಂಬ ದಿನಗಳಿಂದ ಈ ರೀತಿ ಮಾನಸಿಕವಾಗಿ ಈ ಕೌಟುಂಬಿಕ ವಿಷಯಗಳಲ್ಲಿ ಏನಾದರೂ ಸಂಘರ್ಷಣೆಗಳು, ವಿವಾದಗಳು ಅಥವಾ ಈ ರೀತಿ ನಡೀತಾ ಇದ್ದರೆ ಈ ಸಂದರ್ಭದಲ್ಲಿ ಅವರು ಹೆಂಗಿದ್ರು ಹೆಣ್ಣುಮಗು ಅಲ್ವಾ, ಪಾಪ ಸುಖವಾಗಿರಲಿ, ಹ್ಯಾಪಿಯಾಗಿರಲಿ, ಯಾಕೆ ನೋಯಿಸಬೇಕು ಅನ್ನೋಂಥ ಸಂದರ್ಭಗಳಲ್ಲಿ ಈ ಸಂದರ್ಭದಲ್ಲಿ ನಿಮ್ಗೆ ಬರಬೇಕಾಗಿರುವಂತಹ ಸ್ಥಿರಾಸ್ತಿಗಳಾಗಿರ್ಬೋದು, ಚರಾಸ್ತಿಗಳಾಗಿರ್ಬೋದು ಅಥವಾ ಒಡವೆಗಳಾಗಿರ್ಬೋದು ನಿಮ್ಮ ಈ ತವರ ಮನೆಯಿಂದ ನೀವು ಪಡೆಯೋದಕ್ಕೆ ಅನುಕೂಲವಾಗಿರುತ್ತೆ. ನೀವು ತವರ ಮನೆಯಿಂದ ಕೆಲವೊಂದು ತವರಿನ ಸಿರಿ ಅನ್ನುವ ರೂಪದಲ್ಲಿ ನಿಮಗೆ ಕೆಲವೊಂದು ವಿಷಯಗಳು ಅನುಕೂಲವಾಗಿರುತ್ತೆ ಈ ಸ್ತ್ರೀಯರಿಗೆ.
ಇನ್ನು ಮುಖ್ಯವಾಗಿ ಏನಾದರೂ ಅಪಾರ್ಥಗಳು ಅಣ್ಣ ತಮ್ಮಂದ್ರ ಜೊತೆ, ತಾಯಿ ತಂದೆಯ ಜೊತೆ ಏನಾದರೂ ಡಿಸ್ಪ್ಯೂಟ್ಸ್, ಏನಾದರೂ ಮನಸ್ತಾಪಗಳು ಆ ರೀತಿ ಇದ್ರೂ ಕೂಡ ಅವು ಬಗೆಹರಿಯುತ್ತೆ. ಇನ್ನು ಅದೇ ವಿಷಯ ಮುಖ್ಯವಾಗಿ ಇನ್ನೊಂದು ವಿಷಯ ನೋಡುವುದಾದರೆ, ಏನಾದರೂ ಮುಖ್ಯವಾಗಿ ಪ್ರಯತ್ನಗಳು ಮಾಡ್ತಾ ಇದ್ದರೆ, ಏನಾದರೂ ಕೆಲವೊಂದು ವೃತ್ತಿ ವ್ಯಾಪಾರಗಳಲ್ಲಾಗಿರ್ಬೋದು, ಕೆಲವೊಂದು ಅವಶ್ಯಕತೆ ಇರುವಂತಹ ವಿಷಯಗಳಲ್ಲಿ ನಿಮ್ಮ ಸಹೋದರರು ಹಣಕಾಸಿನ ವಿಷಯದಲ್ಲಾಗಿರ್ಬೋದು, ಒಂದು ಗೈಡೆನ್ಸ್ ಕೊಡುವಂತಹ ವಿಷಯಗಳಲ್ಲಾಗಿರ್ಬೋದು, ಒಂದು ಬೆನ್ನೆಲುಬಾಗಿ ನಿಂತು ಕೆಲವೊಂದು ವಿಷಯಗಳಲ್ಲಿ ಸಹಕಾರವನ್ನು ನೀಡ್ತಾರೆ. ನನಗೇನು ಭಯ, ನನ್ನ ಅಣ್ಣ ತಮ್ಮಂದಿರಿದ್ದಾರೆ ಅನ್ನುವಂತಹ ಒಂದು ಧೈರ್ಯ, ಮನೋವಿಶ್ವಾಸ, ಆತ್ಮವಿಶ್ವಾಸ ಜಾಸ್ತಿ ಆಗುತ್ತೆ. ಇನ್ನು ಈ ವ್ಯಾಪಾರ ವಿಷಯಗಳಲ್ಲಿ, ವ್ಯಾಪಾರದಲ್ಲಿ ಮಾಡ್ತಾ ಇರುವಂತಹ ವ್ಯಕ್ತಿಗಳಿಗೆ ಒಂದು ರೀತಿ ಅನುಕೂಲವಾಗಿದೆ ಅಂತ ಹೇಳ್ಬೋದು. ಈ ಕೆಲವೊಂದು ವಿಷಯಗಳಲ್ಲಿ ನಿಮಗೆ ಅನುಕೂಲ, ಆದಾಯ, ಹೊಸ ಕಸ್ಟಮರ್ಸ್ ಬರೋದು, ಜಾಸ್ತಿ ಸ್ಟಾಕ್ ತಗೊಂಡು ಬಂದ್ರೂ ಕೂಡ ಅದು ಬೇಗ ಸೇಲ್ ಆಗೋದು ಇತ್ಯಾದಿ ವಿಷಯಗಳಿಂದ ಲಾಭಗಳು ಬರೋದು. ಅದೇ ರೀತಿ ಕಲಾರಂಗದಲ್ಲಿ ಅದು ನೃತ್ಯ, ಸಿನಿಮಾ, ಟಿವಿ, ಈ ಯೂಟ್ಯೂಬ್ ಇತ್ಯಾದಿ ವಿಷಯಗಳ ಮುಖಾಂತರ ತಮ್ಮನ್ನು ತಾವು ಪ್ರೂವ್ ಮಾಡ್ಕೊಳ್ತಾ ಇರುವಂತಹ ವ್ಯಕ್ತಿಗಳಿಗೆ ವಿಶೇಷವಾಗಿರುವಂತಹ ಅವಕಾಶಗಳು, ಅದರ ಜೊತೆಗೆ ಧನಾದಾಯವು ಉಂಟಾಗುತ್ತೆ. ಇನ್ ಕೇಸ್ ಇಂದಿನ ಸಮಸ್ಯೆಗಳಲ್ಲಿ ಏನಾದರೂ ಕೌಟುಂಬಿಕ ವಿಷಯಗಳಲ್ಲಿ ಸಮಸ್ಯೆಗಳು, ಹಣಕಾಸಿನ ಸಮಸ್ಯೆಗಳು ಈ ರೀತಿ ಇದ್ರೂ ಕೂಡ ಅದರಿಂದ ಹೊರಗಡೆ ಬರೋದಕ್ಕೆ ಮತ್ತು ಆ ವಿಷಯಗಳಿಂದ ಪರಿಹಾರ ಆಗೋದಕ್ಕೆ ವೃಷಭ ರಾಶಿಯವರಿಗೆ ಅತ್ಯಂತ ಅನುಕೂಲವಾಗಿದೆ. ಮುಖ್ಯವಾಗಿ ಕೆಲವೊಂದು ಕಮೆಂಟ್ಸ್ ನೋಡ್ತಾ ಇದ್ದೇನೆ, ತುಂಬ ಅಂದರೆ ಕೆಲವೊಂದು ವ್ಯಕ್ತಿಗಳಿಗೆ ಈ ಗೋಚಾರ ಫಲಗಳಿಂದ ಕೆಲವೊಂದು ಫಲಗಳು ನಿಮಗೆ ಅನ್ವಯವಾಗುತ್ತೆ, ಅಥವಾ ಕೆಲವೊಂದು ಫಲಗಳು ಇದ್ರೂ ಕೂಡ ಗೋಚಾರದಲ್ಲಿರುವಂತಹ ಈ ನಿಮ್ಮ ಜಾತಕ ಚಕ್ರದಲ್ಲಿ ಪರ್ಸನಲ್ ಚಾರ್ಟಲ್ಲಿ ಏನಾದರೂ ದೋಷಗಳು, ಅಥವಾ ಈಗ ನಡೀತಾ ಇರುವಂತಹ ದಶೆ ಅಂತರ್ದಶೆಯಿಂದ ಏನಾದರೂ ರೆಮಿಡೀಸ್ ಮಾಡಿಕೊಂಡ್ರೆ ಮಾತ್ರ ಅನುಕೂಲವಾಗಿರುತ್ತೆ. ಆದ್ದರಿಂದ ನೀವು ಡೈರೆಕ್ಟಾಗಿ ಈ ಪರ್ಟಿಕ್ಯುಲರ್ ನಂದು ವೃಷಭ ರಾಶಿ ನಂದು ಇದೇ ರೀತಿ ಇರುತ್ತೆ ಅಂತ ಅಂದ್ಕೊಂಡ್ರಲ್ಲ, ಒಂದ್ಸಾರಿ ನಿಮ್ಮ ವೈಯಕ್ತಿಕ ಜಾತಕವನ್ನು ಕೂಡ ವಿಶ್ಲೇಷಣೆ ಮಾಡಿಸಿಕೊಳ್ಳಿ. ದಯವಿಟ್ಟು ನೀವೇನಾದರೂ ಕಮೆಂಟ್ ಮಾಡಿ, ಪ್ರೋತ್ಸಾಹಕರವಾಗಿರುತ್ತೆ, ನಮಗೂ ಕೆಲವೊಂದು ವಿಷಯಗಳನ್ನು ತಿಳ್ಕೊಳ್ಳೋದಕ್ಕಾಗುತ್ತೆ. ಆದರೆ ಈ ಕಮೆಂಟ್ ಮಾಡೋಕೆ ಮುಂಚೆ ಆ್ಯಕ್ಚುಲಿ ನನಗೆ ಯಾವ ರೀತಿ ದಶೆ ಅಂತರ್ದಶೆ ನಡೀತಾ ಇದೆ, ಆ್ಯಕ್ಚುಲಿ ನಾನು ಹುಟ್ಟಿರೋ ಪ್ರಕಾರ ನನ್ನ ನಕ್ಷತ್ರ ಕರೆಕ್ಟ್ ಆಗಿದೆಯಾ, ನಕ್ಷತ್ರದಲ್ಲಿ ಎಷ್ಟನೇ ಪಾದದಲ್ಲಿ ಜನಿಸಿದ್ದೀನಿ, ಈ ನಕ್ಷತ್ರದ ವಿಷಯಗಳನ್ನು, ಈಗ ಏನಾದರೂ ದೋಷಗಳಿದೆಯಾ, ಲಗ್ನದಿಂದ ಏನಾದರೂ ದೋಷಗಳಿದೆಯಾ, ಇಂತಹ ವಿಷಯಗಳನ್ನು ಕೂಡ ಒಂದ್ಸರಿ ನೀವು ತಿಳ್ಕೊಂಡ್ರೆ, ವೈಯಕ್ತಿಕವಾಗಿ ನೀವು ವಿಶ್ಲೇಷಣೆ ಮಾಡಿಸ್ಕೊಂಡ್ರೆ ಮತ್ತಷ್ಟು ವಿಷಯಗಳು ನಿಮಗೆ ಅರ್ಥವಾಗುತ್ತೆ ಅಂತ ಹೇಳ್ತಾ ಇದ್ದೀನಿ. ಮುಖ್ಯವಾಗಿ ಆ ರೀತಿ ಏನಾದರೂ ಸಮಸ್ಯೆಗಳಿದ್ದರೆ ವೈಯಕ್ತಿಕ ಜಾತಕವನ್ನು ಪರಿಶೀಲನೆ ಮಾಡಿಸ್ಕೋಬೋದು. ಇನ್ನು ಧನಸ್ಥಾನದಲ್ಲಿರುವಂತಹ 2ನೇ ಮನೆ, ಕುಟುಂಬ ಸ್ಥಾನದಲ್ಲಿರುವಂತಹ ಅಷ್ಟಮ ಲಾಭಾಧಿಪತಿ ದೇವಗುರು ಬೃಹಸ್ಪತಿ ಜ್ಞಾನಕ್ಕೆ, ಅನೇಕ ವಿಷಯಗಳಿಗೆ ಕಾರಕನಾಗಿರುವಂತಹ, ಸುವಿದ್ಯೆಗೆ, ಸಂಪತ್ತಿಗೆ ಕಾರಕರಾಗಿರುವಂತಹ ಗುರುಗ್ರಹವು ಮುಖಾಂತರ ಈ ಸಂದರ್ಭದಲ್ಲಿ ಕೆಲವೊಂದು ವಿಷಯಗಳಲ್ಲಿ ಆಕಸ್ಮಿಕವಾಗಿ ಧನ ಲಾಭ ಉಂಟಾಗುವುದು, ಆಕಸ್ಮಿಕವಾಗಿ ಕೆಲವೊಂದು ಮೂಲೆಗಳಿಂದ ಹಣಕಾಸಿನ ಸೌಲಭ್ಯ ಪಡೆಯೋದಕ್ಕೆ, ನಿಮ್ಮ ಕುಟುಂಬದ ಜೊತೆ ಮತ್ತೆ ಒಟ್ಟಾಗಿ ಸೇರಿ ಒಂದು ಹಬ್ಬ, ಸಡಗರ, ಸಂಭ್ರಮದ ಇತ್ಯಾದಿ ಸಮಾರಂಭಗಳಲ್ಲಿ ಪಾಲ್ಗೊಳ್ಳುವಿಕೆ ಇತ್ಯಾದಿ ವಿಷಯಗಳಿಂದ ಒಂದು ರೀತಿ ಮನಸ್ಸಿಗೆ ಎಲ್ಲ ಅಪಾರ್ಥಗಳಲ್ಲೂ ಹಿಂದೆ ನಡೆದಿರುವಂತಹ ಅವಮಾನಗಳು, ಸಣ್ಣ ಪುಟ್ಟ ಕೋಪ, ದ್ವೇಷಗಳೆಲ್ಲವೂ ಕೂಡ ಕಳೆದೋಗಿ ಈಗ ಸಂತೋಷದಿಂದ ನಿಮ್ಮ ಕುಟುಂಬ ಸದಸ್ಯರೆಲ್ಲರೂ ಒಂದು ಕಡೆ ಸೇರಿ ಆನಂದವಾಗಿ ಸಂತೋಷವಾಗಿ ಕಾಲ ಕಳೆಯೋದಕ್ಕೆ ಅನುಕೂಲವಾಗುತ್ತೆ. ಇನ್ ಕೇಸ್ ಏನಾದರೂ ಇಂದಿನ ದಿನಗಳಲ್ಲಿ ಕೋಪತಾಪಗಳಿಂದ ದೂರ ಆಗಿರುವಂತಹ ಅಣ್ಣ ತಮ್ಮಂದರಾಗಿರ್ಬೋದು, ಬಂಧುಗಳಾಗಿರ್ಬೋದು, ನೆಂಟರಾಗಿರ್ಬೋದು, ಬೀಗರಾಗಿರ್ಬೋದು, ಈ ಸಂದರ್ಭದಲ್ಲಿ ಮತ್ತೆ ಒಂದಾಗಿ ಯಾವುದೋ ಒಂದು ಸಮಾರಂಭ, ಹಬ್ಬ ಈ ರೀತಿ ವಿಷಯಗಳಲ್ಲಿ ಮತ್ತೆ ನಿಮ್ಮ ಬಾಂಧವ್ಯ, ಅನುರಾಗ ಮುಂದುವರಿಯೋದಕ್ಕೆ ಈ ಗ್ರಹದ ಅನುಕೂಲತೆ ಅನ್ನೋದು ತುಂಬ ಚೆನ್ನಾಗಿರುತ್ತೆ. ಇನ್ನು ಚತುರ್ಥ ಸ್ಥಾನ ಅದ್ಭುತವಾಗಿರೋದ್ರಿಂದ ತಾಯಿಗೆ ಏನಾದರೂ ಆರೋಗ್ಯ ಸಮಸ್ಯೆಗಳು ಕಾಡ್ತಾ ಇದ್ದರೆ ಅದರಿಂದ ಹೊರಗಡೆ ಬರೋದಕ್ಕೆ, ಮುಖ್ಯವಾಗಿ ಈ ವಿದೇಶಿ ಪ್ರಯತ್ನಗಳೇನಾದರೂ ಮಾಡ್ತಾ ಇದ್ದರೆ ಆ ವಿದೇಶಿ ಪ್ರಯತ್ನಗಳಿಗೆ ಅನುಕೂಲವಾಗಿರುತ್ತೆ. ಯೋಗಕಾರಕವಾಗಿರುವಂತಹ ಮುಖ್ಯವಾಗಿ ವೃಷಭ ರಾಶಿಗೆ ಯೋಗಕಾರಕ ಶನಿ ಪರಮಾತ್ಮ ಎಷ್ಟು ಬಲವಾಗಿದ್ದರೆ ವೃಷಭ ರಾಶಿಯವರಿಗೆ ಅಷ್ಟು ಅದ್ಭುತವಾಗಿರುತ್ತೆ, ಯೋಗಕಾರಕನಾಗಿರ್ತಾರೆ ಇವರು. ಈ ಶನಿ ಪರಮಾತ್ಮನ ಮುಖ್ಯವಾಗಿ ನಿಮ್ಮ ಎಜುಕೇಷನ್ ಆಗಿರ್ಬೋದು, ಇವರು ತುಂಬ ಬಲವಾಗಿ ದೃಢವಾಗಿ
ಇರುವಂತಹ ಸಂದರ್ಭಗಳಲ್ಲಿ ನಿಮ್ಮ ನಡತೆ ಆಗಿರ್ಬೋದು, ನಿಮ್ಮ ಎಜುಕೇಷನ್ ಮಾಡುವಂತಹ ಒಂದು ಸಂದರ್ಭಗಳಾಗಿರ್ಬೋದು, ಹೈಯರ್ ಎಜುಕೇಷನ್ ಪ್ರಯತ್ನಗಳಾಗಿರ್ಬೋದು, ನಿಮ್ಮ ಕ್ಯಾರೆಕ್ಟರ್ ಬಿಹೇವಿಯರ್ ಆಗಿರ್ಬೋದು, ನೀವು ಮಾಡುವಂತಹ ಉಳಿತಾಯಗಳಾಗಿರ್ಬೋದು, ಹೂಡಿಕೆಗಳಾಗಿರ್ಬೋದು, ಉದ್ಯೋಗ, ಕೆಲಸ, ವೃತ್ತಿ, ವ್ಯಾಪಾರ ಎಲ್ಲವೂ ಕೂಡ ಅನುಕೂಲವಾಗಿರುತ್ತೆ. ಆದರೆ ಈಗ ಹಿಮ್ಮುಖ ಚಾಲನೆ, ವಕ್ರಗಮನ ಸಂಚಾರದಿಂದ ನಿಮ್ಮ ವೃತ್ತಿ ವಿಷಯಗಳಲ್ಲಿ, ಉದ್ಯೋಗ ವಿಷಯಗಳಲ್ಲಿ ನಿಮ್ಮ ಕಷ್ಟಕ್ಕೆ ತಕ್ಕ ಪ್ರತಿಫಲ ಅನ್ನೋ ರೀತಿಯಲ್ಲಿ, ನಿಮ್ಮ ಡೆಡಿಕೇಶನ್ಗೆ ಅನುಕೂಲವಾಗಿ, ನಿಮ್ಮ ಹಿಂದಿನ ದಿನಗಳಿಂದ ನೀವು ಮಾಡಿರುವಂತಹ ಕಷ್ಟಕ್ಕೆ ಭಾಗ್ಯಸ್ಥಾನಕ್ಕೆ ಮತ್ತು ರಾಜ್ಯಾಧಿಪತಿಯಾಗಿ ಶನಿ ಪರಮಾತ್ಮರು ನಿಮಗೆ ಕೆಲವೊಂದು ಗೌರವಗಳಾಗಿರ್ಬೋದು, ಉನ್ನತ ಹುದ್ದೆಗಳಾಗಿರ್ಬೋದು, ಉನ್ನತ ಜವಾಬ್ದಾರಿಗಳನ್ನು ವಹಿಸ್ಕೊಳ್ಳುವಂತಹ ಜವಾಬ್ದಾರಿಗಳಾಗಿರ್ಬೋದು ಆಗಿರುತ್ತೆ. ಯಾಕಂದರೆ ಭಾಗ್ಯಸ್ಥಾನಕ್ಕೆ ಅಧಿಪತಿ ಶನಿ ಪರಮಾತ್ಮ ಆಗಿರೋದ್ರಿಂದ ಇವರಿಗೆ ಟೈಮು, ಆಪರ್ಚುನಿಟಿ ಎರಡೂ ಒಂದೇ ರೀತಿಯಲ್ಲಿ, ಅಂದರೆ ಟೈಮು ಆಪರ್ಚುನಿಟಿ ಒಂದೇ ಸರಿ ಬಂದರೆ ಏನಿದೆ ಅದು ಅದೃಷ್ಟವಾಗಿ ಕನ್ವರ್ಟ್ ಆಗಿರುತ್ತೆ. ಸೊ ಆದ್ದರಿಂದ ಈ ಕಾಲ, ಅದೃಷ್ಟ, ಅವಕಾಶಗಳು ಒಂದೇ ಸಮಯದಲ್ಲಿ ಬರುವುದರಿಂದ ನೀವು ಮುಟ್ಟಿದ್ದೆಲ್ಲ ಚಿನ್ನ ಅನ್ನೋ ರೀತಿಯಲ್ಲಿ ಕೆಲವೊಂದು ವಿಷಯಗಳು ನೀವು ಪ್ರಯತ್ನ ಆರಂಭದಲ್ಲೇ ಆ ಸಕ್ಸಸ್ಸನ್ನು ಪಡೆಯುವಂತಹ ಸಂದರ್ಭಗಳು ಬರುತ್ತೆ. ಇನ್ನು ಶನಿ ರಾಹು ಕಾಂಬಿನೇಷನ್ ದಶಮಾಧಿಪತಿ ಅಂತ ಹೇಳಿದ್ವಿ. ವೃತ್ತಿ ಸ್ಥಾನಕ್ಕೆ ಕಾರಕನಾಗಿರುವಂತಹ ಈ ಶನಿ ಪರಮಾತ್ಮ ಈ ರಾಹುವ ಜೊತೆ ಸೇರೋದ್ರಿಂದ ಹೊಸ ಅವಕಾಶಗಳು ಬರುತ್ತೆ. ಆದಾಯವು ಅದ್ಭುತವಾಗಿರುತ್ತೆ. ವಿವಿಧ ಮೂಲೆಗಳಂದರೆ ನೀವು ಒಂದೇ ರೀತಿಯ ಆದಾಯವನ್ನು ಪಡಿತಾ ಇರ್ತೀರ, ಅಥವಾ ಆದಾಯದ ಜೊತೆಗೆ ಮತ್ತಷ್ಟು ವ್ಯವಹಾರಗಳನ್ನು ಕೈ ಹಿಡಿದಿರ್ತೀರ. ಎಲ್ಲ ವ್ಯವಹಾರಗಳು ಕೂಡ ಅಚ್ಚುಕಟ್ಟಾಗಿ ನಿಮಗೆ ಆದಾಯವನ್ನು ಕೊಡುವಂತಹ ರೂಪದಲ್ಲಿ ನಿಮಗೆ ಉತ್ತಮ ರೀತಿಯಲ್ಲಿ ಆದಾಯವನ್ನು ಕೊಡ್ತಾ ಇರುತ್ತೆ. ಇಲ್ಲಿ ಶನಿ, ಗುರು, ಶುಕ್ರ ಈ ಮೂರೂ ಗ್ರಹಗಳು ಕೂಡ ನಿಮಗೆ ಅನುಕೂಲವಾಗಿ ಈ ಮಾಸದಲ್ಲಿ ಸಾಕಷ್ಟು ವಿಷಯಗಳಲ್ಲಿ ನಿಮಗೆ ಧೈರ್ಯ, ಆತ್ಮವಿಶ್ವಾಸ, ಒಂದು ಪ್ರೋತ್ಸಾಹ, ಮನೆಯಲ್ಲಿ ಸಂತೋಷ, ಕುಟುಂಬ ಸೌಖ್ಯ ಇತ್ಯಾದಿ ವಿಷಯಗಳಿಗೆ ಅನುಕೂಲವಾಗಿರುತ್ತೆ. ಮುಖ್ಯವಾಗಿ ವಿದ್ಯಾರ್ಥಿಗಳಿಗೆ ನೋಡಿದ್ರೆ ಈ ಕೆಲವೊಂದು 15 ದಿನಗಳ ಕಾಲ ಈ ಬುಧ ಮಹಾಶಯ ಆದಿತ್ಯನ ಅಂದರೆ ರವಿಯ ಜೊತೆ ಸೇರಿ ಒಂದು ಬುಧಾದಿತ್ಯ ಯೋಗವನ್ನ ನಿರ್ಮಾಣ ಮಾಡ್ತಾ ಇರೋದ್ರಿಂದ ಈ ಬುಧಾದಿತ್ಯ ಯೋಗ ಅನ್ನೋದು ಕೆಲವೊಂದು ವಿಷಯಗಳಲ್ಲಿ ನೀವು ಎಷ್ಟೇ ಕಷ್ಟತರವಾಗಿರುವಂತಹ ವಿಷಯಗಳನ್ನು, ಸಬ್ಜೆಕ್ಟ್ಗಳನ್ನು ತುಂಬ ಸರಳವಾಗಿ ಅರ್ಥ ಮಾಡಿಕೊಳ್ಳುವುದಕ್ಕೆ, ನಿಮ್ಮ ಜ್ಞಾಪಕ ಶಕ್ತಿಯು ಹೆಚ್ಚಳವಾಗುವುದಕ್ಕೆ, ನೀವು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಉತ್ತಮವಾಗಿ ನೀವು ಉತ್ತಮ ರೀತಿಯಲ್ಲಿ ಅಂಕಗಳನ್ನು ಪಡೆಯೋದಕ್ಕೆ, ನಿಮ್ಮ ಪ್ರಯತ್ನದಲ್ಲಿ ಅಪ್ರಯತ್ನ ಕಾರ್ಯ ಸಿದ್ಧಿ ಅನ್ನೋ ರೀತಿಯಲ್ಲಿ ಕೆಲವೊಂದು ವಿಷಯಗಳು ನಡೆಯೋದಕ್ಕೆ ಈ ಬುಧನು ಮತ್ತು ಆದಿತ್ಯರು ಕಾರಣ ಆಗಿರೋದ್ರಿಂದ ಈ ಸಂದರ್ಭದಲ್ಲಿ ಮುಖ್ಯವಾಗಿ ವೃಷಭ ರಾಶಿಯವರಿಗೆ ಒಂದು ರೀತಿ ಅದೃಷ್ಟ ಯೋಗ ಅಂತ ಹೇಳಬಹುದು. ರವಿ ಬಂದು ಸರ್ಕಾರ ಆಗಿರ್ಬೋದು, ಒಂದು ಪವರ್ನ ಇಂಡಿಕೇಟ್ ಮಾಡ್ತಾ ಇರ್ತಾರೆ, ಒಂದು ರೂಲ್ನ ಇಂಡಿಕೇಟ್ ಮಾಡ್ತಾ ಇರ್ತಾರೆ. ಇಂತಹ ಸಂದರ್ಭಗಳಲ್ಲಿ ನಿಮಗೆ ಈ ಗೌರ್ಮೆಂಟಿಂದ ಏನಾದರೂ ಕೆಲವೊಂದು ವಿಷಯಗಳು ಪೆಂಡಿಂಗಲ್ಲಿದ್ದರು, ಗೌರ್ಮೆಂಟ್ ಅಧಿಕಾರಿಗಳ ಸಹಕಾರ ಬೇಕಂದ್ರೂ, ಕೆಲವೊಂದು ಗೌರ್ಮೆಂಟ್ ಸ್ಕೀಮ್ಸಲ್ಲಿ ನಿಮಗೆ ಬೆನಿಫಿಟ್ ಸಿಗಬೇಕಂದ್ರೂ ಕೂಡ ಈ ಸಂದರ್ಭ ತುಂಬ ಅನುಕೂಲವಾಗಿರುತ್ತೆ. ಅದೇ ರೀತಿ ಈ ರಾಜಕೀಯ ಕ್ಷೇತ್ರದಲ್ಲಿರುವಂತಹ ಪ್ರಮುಖ ವ್ಯಕ್ತಿಗಳಿಗೆ, ಜನರ ಸೇವೆಯನ್ನು ಮಾಡ್ತಾ ಇರುವಂತಹ ಕೆಲವೊಂದು ಪ್ರತಿನಿಧಿಗಳಿಗೆ ಈ ಸಂದರ್ಭದಲ್ಲಿ ಸಾಕಷ್ಟು ಈ ಹೈಕಮಾಂಡಿಂದ, ಅವರ ಅಧಿಕಾರಿಗಳಿಂದ, ಅಧಿಕಾರ ಪಕ್ಷದಿಂದ ಕೆಲವೊಂದು ವಿಷಯಗಳಿಂದ ಅನುಕೂಲತೆ, ಪ್ರೋತ್ಸಾಹ ಅನ್ನೋದು ಇದ್ದು, ಈಗ ಈ ವೃಷಭ ರಾಶಿಯವರು ಒಬ್ಬ ನಾಯಕನಾಗಿ ಒಂದು ಸಮೂಹಕ್ಕೆ ಅಥವಾ ಒಂದು ಪರ್ಟಿಕ್ಯುಲರ್ ಗ್ರೂಪ್ಗೆ ಒಂದು ಕೆಲವೊಂದು ದಿನಗಳ ಕಾಲ ಅಧ್ಯಕ್ಷರಾಗಿ ಅಥವಾ ಉಪಾಧ್ಯಕ್ಷರಾಗಿ ನಿಮ್ಮ ಕರ್ತವ್ಯವನ್ನು ಅಂದರೆ ಅವ್ರನ್ನ ನೇಮಕ ಮಾಡುವಂತಹ ಅವಕಾಶಗಳು ಇರುತ್ತೆ. ಆದರೆ ಕೊನೆಯದಾಗಿ ಮುಂಜಾಗ್ರತೆ ಕ್ರಮ ಏನಪ್ಪ ಅಂದರೆ, ಪಂಚಮ ಸ್ಥಾನದಲ್ಲಿ ಈ ಕೋಪಕ್ಕೆ, ಆವೇಶಕ್ಕೆ, ಹೋರಾಟಕ್ಕೆ ಕಾರಕನಾಗಿರುವಂತಹ ಮಂಗಳರು, ಕುಜರು ಪಂಚಮ ಸ್ಥಾನದಲ್ಲಿರುವುದರಿಂದ ಏನಾಗುತ್ತೆ? ಪಂಚಮ ಸ್ಥಾನ ಯಾವ ವಿಷಯಗಳನ್ನು ಹೇಳುತ್ತೆ? ಸಂತಾನ, ಪ್ರೀತಿ, ಪ್ರೇಮ ವ್ಯವಹಾರಗಳು, ನಿಮ್ಮ ವರ್ತನೆ, ಇಮೇಜ್ ಇತ್ಯಾದಿ ವಿಷಯಗಳನ್ನು ಹೇಳ್ತಾ ಇರೋ ಕಾರಣದಿಂದ ಈ ಪ್ರೀತಿ ಪ್ರೇಮ ವ್ಯವಹಾರಗಳಂತೆ ಬಂದಾಗ ಮುಖ್ಯವಾಗಿ ನೀವು ಈ ಪ್ರೀತಿ ಪ್ರೇಮ ವ್ಯವಹಾರಗಳನ್ನು ಆಲ್ಮೋಸ್ಟ್ ಆ ಕಡೆ ಫ್ಯಾಮಿಲಿ ಈ ಕಡೆ ಫ್ಯಾಮಿಲಿ ಎಲ್ಲರೂ ಒಪ್ಪಿರ್ತಾರೆ. ಇನ್ನೇನು ಮತ್ತೊಂದು ಹಂತಕ್ಕೆ ಅಂದರೆ ವಿವಾಹಕ್ಕೆ ತಲುಪಿಸೋಣ ಅನ್ನುವಂತಹ ಪ್ರಯತ್ನಗಳು ಬೇಡ. ಕೆಲವೊಂದು ವ್ಯಕ್ತಿಗಳು ಅಬ್ಜೆಕ್ಷನ್ ನೀಡುವುದು, ಇಲ್ಲ ಕೆಲವೊಂದು ವ್ಯಕ್ತಿಗಳು
ಇಲ್ಲ ಜಾತಕ ಹೊಂದಾಣಿಕೆ ಎಲ್ಲ ನೋಡಿಬಿಟ್ಟು ಮಾತಾಡೋಣ, ಅಥವಾ ಒಂದೆರಡು ತಿಂಗಳು ಆದಮೇಲೆ ಹೇಳ್ತೀವಿ. ಈ ರೀತಿ ಪೋಸ್ಟ್ಪೋನ್ ಆಗುವುದಕ್ಕೆ ಅಥವಾ ವಿಳಂಬತೆಯನ್ನು ಕಾಣಿಸುವುದಕ್ಕೆ ಅನುಕೂಲ, ಈ ರೀತಿ ವಿಷಯಗಳು ಗೋಚಾರವಾಗ್ತಾ ಇದೆ. ಆದ್ದರಿಂದ ನಿಮ್ಮ ಇಷ್ಟವನ್ನು, ನಿಮ್ಮ ಮನಸ್ಸಲ್ಲಿರುವಂತಹ ವಿಷಯಗಳನ್ನು ನಿಮ್ಮ ಹಿರಿಯರು ಗೌರವಿಸಿದ್ದಾರೆ, ಆದರೆ ಅವರು ಹೇಳಿದಂಗೆ ಮತ್ತಷ್ಟು ಕಾಲ ಕಾಯೋದು ಉತ್ತಮವಾಗಿರುತ್ತೆ. ಇನ್ನು ಏನಾದರೂ ವಿವಾಹ ಪ್ರಯತ್ನಗಳು ಮಾಡ್ತಾ ಇರುವಂಥ ಸಂದರ್ಭಗಳಲ್ಲಿ ಸಣ್ಣ ಪುಟ್ಟ ಆತಂಕಗಳು ಬರುವುದು ಆಗಿರ್ಬೋದು. ಮುಖ್ಯವಾಗಿ ನಿಮ್ಮ ಮಕ್ಕಳ ವಿದ್ಯಾಭ್ಯಾಸದಲ್ಲಿ, ಅವರ ಅಭಿವೃದ್ಧಿಯಲ್ಲಿ ಇಷ್ಟೂ ದಿನಗಳ ಕಾಲ ಕ್ಲಾಸ್ ಫಸ್ಟ್ ಬಂದಿರ್ತಾರೆ, 95-99% ಬಂದಿರ್ತಾರೆ ನಿಮ್ಮ ಮಕ್ಕಳು. ಆದರೆ ಈಗ ನಡೀತಾ ಇರುವಂತಹ ಸಣ್ಣ ಪುಟ್ಟ ಎಕ್ಸಾಮ್ಸಲ್ಲಾಗಿರ್ಬೋದು, ಈ ಸ್ಕೂಲಲ್ಲಾಗಿರ್ಬೋದು, ಸ್ವಲ್ಪ ಹಿಂಜರಿಕೆ ಹಾಕೋದು, ಸ್ವಲ್ಪ ಎಕ್ಸಾಮ್ಸಲ್ಲಿ ಎಕ್ಸ್ಪೆಕ್ಟ್ ಮಾಡಿರೋಷ್ಟು ಅಂಕಗಳು ಪಡೆದೇ ಇರೋದು ಸ್ವಲ್ಪ ನಿರುತ್ಸಾಹವನ್ನು ಕೊಡುತ್ತೆ. ಏನು ಮಾಡ್ತಾ ಇದ್ದಾರೆ, ಇದಕ್ಕೆ ಮುಂಚೆ ಚೆನ್ನಾಗಿ ಓದ್ತಾ ಇದ್ರಲ್ಲ, ಎಲ್ಲಿ ಪ್ರಾಬ್ಲಮ್ ಆಗ್ತಾ ಇರೋದು ಇತ್ಯಾದಿ ಸಣ್ಣ ಪುಟ್ಟ ಸಮಸ್ಯೆಗಳು ಬರ್ತಾ ಇರುತ್ತೆ. ಆದ್ದರಿಂದ ಒತ್ತಡ ಹಾಕೋಕೆ ಹೋಗಬೇಡಿ ಮಕ್ಕಳ ಮೇಲೆ. ಪ್ರೀತಿಯಿಂದ ಅವರಿಗೆ ಯಾವ ರೀತಿ ಓದ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಕಾಂಪಿಟೇಷನ್ ಈಗ ಚಿಕ್ಕ ಮಕ್ಕಳ 4-3 ವರ್ಷಗಳಿಂದ ಒತ್ತಡ ಈ ಪೇರೆಂಟ್ಸಿಂದ, ಯಾಕೆ ಕ್ಲಾಸ್ ಫಸ್ಟ್ ಬರಲಿಲ್ಲ, ಯಾಕೆ 90% ಬರಲಿಲ್ಲ, 95% ಬರಲಿಲ್ಲ. ಈ ವಿದ್ಯಾಭ್ಯಾಸದ ಮುಖಾಂತರ ಈ ರೀತಿ ಒತ್ತಡಕ್ಕಿಂತ ಒಂದು ಪ್ರಶಾಂತವಾಗಿರುವಂತಹ ವಾತಾವರಣದಲ್ಲಿ ಅವರಿಗೆ ಇಷ್ಟವಾಗುವಂತಹ ರೀತಿಯಲ್ಲಿ ಈ ಕೆಲವೊಂದು ವಿಷಯಗಳು ಎಷ್ಟು ನಾಲೆಡ್ಜ್ ಬೆಳೆಸ್ಕೊಳ್ತಾ ಇದ್ದಾರೆ, ಎಷ್ಟು ವಿಷಯಗಳನ್ನು ಅರ್ಥ ಮಾಡ್ಕೊಳ್ತಾ ಇದ್ದಾರೆ, ಎಷ್ಟು ಆ್ಯಕ್ಟಿವ್ ಆಗಿದ್ದಾರೆ, ಇಂತಹ ವಿಷಯಗಳನ್ನು ಮಾತ್ರ ನೆನಪಲ್ಲಿ ಇಟ್ಕೊಂಡು ಈ ರೀತಿ ಒತ್ತಡಗಳನ್ನು ಕಮ್ಮಿ ಮಾಡಿ ಮಕ್ಕಳ ಮೇಲೆ ಅಂತ ಹೇಳ್ತಾ, ಈ ಸಂದರ್ಭದಲ್ಲಿ ನೀವು ಈ ಶಾರ್ಟ್ಕಟ್ ಮುಖಾಂತರ, ಈ ಬ್ಯಾಕ್ ಡೋರ್ ಮುಖಾಂತರ, ಅನೈತಿಕ ಅಕ್ರಮ ಮಾರ್ಗಗಳ ಮುಖಾಂತರ, ಜೂಜು, ಬೆಟ್ಟಿಂಗ್, ರಮ್ಮಿ ಈ ವಿಷಯಗಳಿಂದ ದುಡ್ಡು ಮಾಡೋಣ, ಹಣಕಾಸನ್ನ ಡಬಲ್ ಮಾಡೋಣ, ಟ್ರಿಪಲ್ ಮಾಡೋಣ, ಈ ರೀತಿ ವಿಷಯಗಳಿಗೆ ಎಷ್ಟು ದೂರ ಇದ್ದರೆ ಅಷ್ಟು ಒಳ್ಳೆಯದು ಅಂತ ಹೇಳ್ತಾ, ಈ ಮಾಸದಲ್ಲಿ ಮತ್ತಷ್ಟು ಶುಭ ಫಲಗಳು ನಿಮ್ಮ ಜೀವನದಲ್ಲಿ ಆಗಲಿ. ಆ ಲಕ್ಷ್ಮೀ ನಾರಾಯಣರ, ಆ ಪಾರ್ವತಿ ಪರಮೇಶ್ವರರ ಆಶೀರ್ವಾದ ಸದಾ ನಿಮ್ಮ ಜೊತೆಗೆ ಇರಲಿ ಅಂತ ಹೇಳ್ತಾ, ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮ ಮುಂದೆ ಮತ್ತೆ ಬರ್ತೀನಿ. ಅಲ್ಲಿಯವರೆಗೂ ಸರ್ವೇ ಜನಾಂ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಜೈ ಶ್ರೀ.